ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗ್ ಏನು ಕನ್ನಡ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೊಂದು ದಿನ ನಾನೊಂದು ಹೊಸ ಲೇಔಟ್ ಕರ್ಕೊಂಡು ಬಂದಿದ್ದೀನಿ. ವಿತಿನ್ 4 ಇಯರ್ಸ್ ನಿಮಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಈಗ ಜಸ್ಟ್ ಇದನ್ನು ಪ್ರಾಪರ್ಟಿಯನ್ನು ನೀವು ನೋಡ್ತಾ ಇರ್ಬೋದು, ಫ್ಲ್ಯಾಟ್ ಮಾಡಿ ರೆಡಿ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ನಿಮಗೆ 899 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ನಿಯರ್ ಬೈ ಬಿಡದಿ, ಆಯಿತಾ. ಸೊ ಆಲ್ಮೋಸ್ಟ್ ಈಗ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ಪ್ರಾಪರ್ಟಿ. ಇಂಥ ಪ್ರಾಪರ್ಟಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ವಿತಿನ್ 4 ಇಯರ್ಸಲ್ಲೇ ನಿಮಗೆ ತುಂಬ ಚೆನ್ನಾಗಿ ಡೆವಲಪ್ ಆಗಿಬಿಡುತ್ತೆ. ಸೊ ಬನ್ನಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಯ್ ಶ್ವೇತಾ. ಹಾಯ್, ಹೇಗಿದ್ದೀವಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಯಾ, ಸೂಪರ್ ಮಾ. ಸೊ ಏನಿದು ಪ್ರಾಪರ್ಟಿ, ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಿ. ಇದು ಬಿಡದಿ ಹತ್ರ ಬರ್ತಾ ಇರೋದು. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದರೆ ಇದು ತುಂಬ ಒಳ್ಳೆ ಲೊಕೇಶನ್ ಆ್ಯಂಡ್ ಲೋ ಬಜೆಟಲ್ಲಿ, ಅಂದರೆ ಕಡಿಮೆ ಬಜೆಟಲ್ಲಿ ಯಾರಾದರೂ ಸೈಟ್ ತೊಗೋಬೇಕು ಅಂತ ಆಸೆ ಪಡ್ತಿದ್ವಿ, ಇದು ಒಳ್ಳೆ ಪ್ರಾಜೆಕ್ಟ್. ಸೊ ನಾವು 25,000 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಒಂದೇ ಸತಿ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಸೈಟ್ ತೊಗೊಳಕ್ಕಾಗಲ್ಲ ಅಂತ ಅನ್ನೋರಿಗೆ, ಸುಮಾರು ಜನರಿಗೆ ಬಜೆಟ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಇದು ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಚೆನ್ನಾಗಿರೋ ಪ್ಲೇಸ್. ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಬಿಡದಿಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಸೈಟ್ಸ್ಗೆ ಅಂತ. ಸೊ 25,000 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲಕ್ಷಾಂತರ ರೂಪಾಯಿ ಹಾಕಿಬಿಟ್ಟು ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಬಜೆಟ್ ಪ್ರಾಬ್ಲಮ್ಸ್ ಅಂತ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿರುತ್ತೆ. ಸೊ ಅವರೊಂದು ಚಿಕ್ಕ ಪುಟ್ಟ ಮನೆ ಕಟ್ಟಬೇಕು ಅಂತ ಕನಸುಗಳಿರುತ್ತೆ. ಸೊ ಅವರಿಗೆ ಇದು ಒಳ್ಳೆ ಪ್ರಾಜೆಕ್ಟ್. ಸೊ ಇನ್ವೆಸ್ಟ್ಮೆಂಟ್ 25,000 ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೆ EMI ಮುಖಾಂತರ ಆಮೇಲೆ ಅದನ್ನು ತೀರಿಸ್ಬೋದು. ಒಂದು ಪುಟ್ಟ ಮನೆ, ಅವ್ರ ಕನಸಿನ ಮನೆ ಕಟ್ಬೋದು. ಆ್ಯಂಡ್ ತುಂಬ ಕನೆಕ್ಟಿವಿಟಿ ಇರೋದು. ಎಕ್ಸಾಕ್ಟ್ ಪ್ಲೇಸ್ ಹೇಳಬೇಕು ಅಂದರೆ ಬನ್ನಿಕುಪ್ಪೆ, ಬಿಡದಿಂದ ಹತ್ತಿರ. ವಂಡರ್ಲಾ ನಿಯರ್ ಬೈ. ಸೊ ಎಲ್ಲನೂ ತುಂಬ ಕನೆಕ್ಟಿವಿಟಿ ಇರುವಂಥ ಜಾಗ ಇದು. ಓಕೆ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಸುತ್ತಮುತ್ತಲು ಏನೆಲ್ಲ ಇದೆ? ಇದು ಸೆಂಟ್ರಲ್ ಪ್ಲೇಸ್ ಅಂತ ನಾನು ಹೇಳ್ದಂಗೆ. ಸೊ ಇಲ್ಲಿ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ವಂಡರ್ಲಾ, ಬಿಡದಿ ರೈಲ್ವೆ ಸ್ಟೇಷನ್, ಟೊಯೋಟಾ ಕಿರ್ಲೋಸ್ಕರ್, ಬಾಷ್, ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಈಗಲ್ಟನ್ ರೆಸಾರ್ಟ್ ಎಲ್ಲನೂ ಇದೆ. ಸೊ ನೀವು ನಾನು ಹೇಳ್ತಿರೋ ಲೀಸ್ಟ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಹಾಲಿಡೇಸಲ್ಲಿ ಏನು ಮಾಡ್ಬೋದು, ನಿಮ್ಗೆ ಏನಾದರೂ ಬೇಕು ಅಂತ ಏನು ಮಾಡ್ಬೋದು, ನಿಮ್ಮ ಟೈಮ್ ಪಾಸಿಗೆ ರೆಸಾರ್ಟ್ಗೆ ಹೋಗ್ಬೋದು. ಎವ್ರಿಥಿಂಗ್ ಇಸ್ ದೇರ್ ಅಂತಂದರೆ ಕನೆಕ್ಟಿವಿಟಿ ಇರೋ ಪ್ಲೇಸ್ ಇದು. ಓಕೆ. ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ? ಸೊ 24/7 ನೀರಿರುತ್ತೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್, ಆಮೇಲೆ ರಸ್ತೆಗಳು, ಪಾರ್ಕಿಂಗ್, ಆಮೇಲೆ ಗಾರ್ಡನ್ ಏರಿಯಾ ಮಾಡ್ತೀವಿ. ಆ್ಯಂಡ್ ಈವನ್ ನೀವು ನೋಡ್ಬೋದು ಗ್ರೀನರಿ ಇದೆ, ಸುತ್ತಮುತ್ತಲು ಗ್ರೀನರಿ, ತುಂಬ ಗ್ರೀನರಿ ಇದೆ. ನೇಚರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಟ್ರಾಫಿಕ್ ಸೌಂಡ್ ಇಲ್ಲ ನಿಮಗೆ ಇಲ್ಲಿ. ಸೊ 80 ಫೀಟ್ ಮೇನ್ ರೋಡ್ ಇದೆ, 30 ಫೀಟ್ ಬಂದು ಒಳ ರಸ್ತೆ ಇದೆ. ಓಕೆ. ಸೊ ಎಲ್ಲ ಏನೇನು ಬೇಕೋ ಬಾಳಿ ಬದುಕಕ್ಕೆ ಒಂದು ಪುಟ್ಟ ಮನೆಯಲ್ಲಿ ಎಲ್ಲನೂ. ಇಲ್ಲಿ ಎಷ್ಟು ಸೈಟ್ ಬರುತ್ತಪ್ಪ? ಇಲ್ಲಿ 80 ಸೈಟ್ಸ್ ಬರುತ್ತೆ ಟೋಟಲ್. ಓಕೆ. ಯಾವ ಡೈಮೆನ್ಷನ್ ಇದೆ? 30-40 ಡೈಮೆನ್ಷನ್ಸ್ ಇದೆ. ಸೊ ನಮ್ಮ ಹತ್ರ ಪ್ಲ್ಯಾನ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ ಥರ, ಯಾವ ಸೈಡಲ್ಲಿ ಸೈಟ್ ಬೇಕು, ಯಾವ ಫೇಸಿಂಗ್ ಬೇಕು, ಅದೆಲ್ಲ ಬಂದುಬಿಟ್ಟು ಡಿಸ್ಕಸ್ ಮಾಡಿ ತೊಗೋಬೋದು. ಸೊ ಯಾಕಂದರೆ ಈಗ ಇನ್ನೂ ರೆಡಿ ಆಗ್ತಾ ಇದೆ. ಹೌದು. ಸೊ ಈಗ ರೆಡಿ ಆಗ್ತಾ ಇರೋದ್ರಿಂದ ಈಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಬೆಸ್ಟ್ ಅಂತ ಹೇಳ್ತೀರಾ? ತುಂಬ ಒಳ್ಳೆಯದು. ಅಂದರೆ ನೀವು ಈಗ ಅರ್ಲಿ ಬರ್ಡ್ಸ್ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಯಾವ ಕಾರ್ನರಲ್ಲಿ ಬೇಕು, ಯಾವ ಫೇಸಿಂಗ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಆದರೆ ಸೈಟ್ ರೇಟ್ ಜಾಸ್ತಿ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ಬೇಕಾಗಿರೋ ಥರ ಸಿಗೋದು ಇಲ್ಲ. ಹೌದು. ಯಾವ ಖಾತಾ ಬರುತ್ತೆ? ಈ ಖಾತಾ ಬರುತ್ತೆ DC ಕನ್ವರ್ಷನ್. ಓಕೆ, DC ಕನ್ವರ್ಷನ್ ಆಗಿದೆ. ಎಸ್. ಬೇಸಿಕ್ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ, ಡೌನ್ ಪೇಮೆಂಟ್ ಅಂತ ಏನಾದರೂ? 25,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಮೇಲೆ ನಿಮಗೆ EMI ಮುಖಾಂತರ ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಓಕೆ. ಏನು ಬರುತ್ತೆ ಪರ್ ಸ್ಕ್ವೇರ್ ಫೀಟ್ ಹಾಕಿದರೆ? ಇದು 899 ಬರುತ್ತೆ. ಓಕೆ, 899 ರುಪೀಸ್ಗೆ ಪರ್ ಸ್ಕ್ವೇರ್ ಫೀಟ್ ನಮಗೆ ಸಿಗುತ್ತೆ. ಓಕೆ. ಸೊ ಹಾಗಾದರೆ ಈ ಪ್ರಾಪರ್ಟಿಗೆ ಲೋನ್ ಸಿಗುತ್ತಾ? ಹಾಂ, ಆಬ್ವಿಯಸ್ಲಿ ಸಿಗುತ್ತೆ. 72 ಮಂತ್ಸ್ EMI ಇರುತ್ತೆ. ಸೊ ಅಗ್ರಿಮೆಂಟ್ ನೀವು 25,000 ಕೊಟ್ಟ ತಕ್ಷಣ ಆಗಿಬಿಡುತ್ತೆ. ಆದ ತಕ್ಷಣ ನೀವು 72 ಮಂತ್ಸ್ನ EMIನ ಪೇ ಮಾಡ್ಕೊಂಡು ಹೋಗ್ಬೋದು. ಓಕೆ. ಪರ್ ಮಂತ್ ಎಷ್ಟು ಬರ್ಬೋದು ಅಪ್ರಾಕ್ಸಿಮೇಟ್ಲಿ? ಏನು 9 to 10 ಬರ್ಬೋದು. ಓಕೆ, 9 to 10 ಅಪ್ರಾಕ್ಸಿಮೇಟ್ಲಿ ಬರ್ಬೋದು. ಸೊ ದಟ್ ಎಲ್ಲರೂ ಕೂಡ 10,000. ಓಕೆ, ಎಲ್ಲರೂ ಕೂಡ ಅಫೋರ್ಡ್ ಮಾಡಬಹುದು. ಓಕೆ. ಸೊ ಇದು ರಿಜಿಸ್ಟ್ರೇಷನ್ ಯಾವಾಗ? ಇದು ಪ್ರಾಜೆಕ್ಟ್ ಮುಗಿಯೋಕ್ಕೆ 3 ಇಯರ್ಸ್ ಆಗುತ್ತೆ. ಸೊ 4th ಇಯರ್ಗೆ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ. ಮೇನ್ ರೋಡ್ ಇಲ್ಲೇ ಇದೆ, ಮನೆಗಳೆಲ್ಲ ಆಲ್ರೆಡಿ ಇದೆ ಇಲ್ಲಿ. ಸೊ ಮೇನ್ ರೋಡ್ ಇಷ್ಟೇ ಹತ್ತಿರ ಇರೋದು. ಇಲ್ಲಿ ಆಲ್ರೆಡಿ ಜಲ್ಲಿ ಹಾಕಿಸ್ತೀವಿ, ಇಲ್ಲೇ ಟಾರ್ ಹಾಕಿಸ್ತೀವಿ. ಹಾಕಿಸ್ಮೇಲೆ ಇಲ್ಲಿ ಕಾರ್ ಮತ್ತು ಆಟೋ ನಿಂತಿದೆಯಲ್ಲ, ಅದೇ ನಮ್ಮ ಪ್ರಾಜೆಕ್ಟ್ ಆಗೋದು. ಸೊ ಹಾಗಾದರೆ ಶ್ವೇತಾ, ಇಲ್ಲಿ ಪ್ರಾಪರ್ಟಿ ನೋಡ್ಲಿಕ್ಕೆ ಬರೋದಕ್ಕೆ
ಏನು ಫೆಸಿಲಿಟಿ ಏನಾದರೂ ಇದೆಯಾ, ದೂರ ಆಗಲ್ವಾ? ಹಾಂ ಶೋರ್, ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತೀವಿ. ಸೊ ಆ ನಂಬರಿಗೆ ಕಾಲ್ ಮಾಡಿದ್ರೆ ಆಯಿತು. ಅವರು ನಾವಿಲ್ಲಿ ಬರೋ ಸೌಲಭ್ಯಗಳನ್ನೆಲ್ಲ ಮಾಡ್ಕೊಡ್ತೀವಿ. ನೀವು ಬಂದು ಸೈಟ್ ವಿಸಿಟ್ ಮಾಡ್ಬೋದು, ಪೇಮೆಂಟ್ ಮಾಡ್ಕೋಬೋದು 25,000 ರುಪೀಸ್ ಕೊಟ್ಟು. ಆ್ಯಂಡ್ ನಿಮ್ಗೆ ಏನಾದರೂ ಲೀಗಲಿ ಚೆಕ್ ಮಾಡಿಸ್ಬೇಕು ಅಂದರೆ ಅದನ್ನು ಮಾಡಿಸ್ಕೋಬೋದು. ಓಕೆ, ಪೇಪರ್ ಎಲ್ಲ ಅಲ್ಲೇ ಕೊಡ್ತೀರಾ? ಹಾಂ ಎಸ್ ಶೋರ್ ಕೊಡ್ತೀವಿ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಪ್ರೊಸೀಜರು. ಸೊ 25,000 ಡೌನ್ ಪೇಮೆಂಟ್ ಕೊಡೋದು, 9ರಿಂದ 10,000 EMI ಬರುತ್ತೆ. ಆರಾಮ್ಸೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇನ್ 4 ಇಯರ್ಸ್ಗೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಖಂಡಿತ ಯು ಕ್ಯಾನ್ ಗೋ ಫಾರ್ ಇಟ್. ಐ ಹೋಪ್ ನೀವು 25,000 ಡೌನ್ ಪೇಮೆಂಟ್ ಮಾಡಿ ನೀವು ನಿಮ್ಮ ಲಾಯರ್ ಹತ್ರ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ಎಸ್ ನಿಮಗೆ ಓಕೆ ಅಂತ ಅಂದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಆರಾಮಾಗಿ ನೀವು EMI ಮುಖಾಂತರ ಕಟ್ಕೊಳ್ತಾ ನೀವು ನಿಮ್ಮ ಸೈಟನ್ನು 4 ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಬಿಕಾಸ್ ಇದು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಸೊ 4 ವರ್ಷದಲ್ಲಿ ನೀವು EMI ಮುಗಿಯೋಷ್ಟರಲ್ಲಿ ಇಲ್ಲೆಲ್ಲ ಡೆವಲಪ್ ಆಗಿಬಿಟ್ಟಿರುತ್ತೆ. ಆವಾಗ ರೇಟ್ ಜಾಸ್ತಿನೂ ಇರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.